ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರಲ್ಲಿ ಎಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರ, ಇದಿಲ್ಲ ನಿಮಗೆ ಗ್ರಾವಿಟಿ ಸ್ಟೋಲ್, ಗ್ರಾವಿಟಿ ಸಾಲಿಗ್ರಾಮ. ಗ್ರಾವಿಟಿ ಅಂದರೆ ಗುರುತ್ವಾಕರ್ಷಣ ಬಲ, ಭೂಮಿ ತತ್ವ, ಭೂತತ್ವ, ಗ್ರಹಗಳ ತತ್ವ, ಆಕಾಶ ತತ್ವ, ಪಂಚಭೂತಗಳ ತತ್ವ. ಇವುಗಳಲ್ಲಿ ನಾನು ಲಾಸ್ಟ್ ಟೈಮ್ ನಿಮಗೆ ನೋಡಿ, ಇದು ಭೂತತ್ವ. ಭೂಮಿ ಯಾವ ರೀತಿ ಇರುತ್ತೆ? ಒಂದು ಭೂಮಿಗೆ ಚಕ್ರವರ್ತಿ, ಸಾಮ್ರಾಟ, ರಾಜ ಆಗಬೇಕಾದ್ರೆ ಭೂಮಿಗೆ, ಈ ಭೂಮಂಡಲಕ್ಕೆ ಒಬ್ಬ ರಾಜ, ಸಾಮ್ರಾಟ, ಕಿಂಗ್, ರಾಜ ಆಗಬೇಕಾದ್ರೆ, ಅಥವಾ ರಾಣಿ, ಮಹಾರಾಣಿ ಭೂತತ್ವ, ರಾಜ, ಸಾಮ್ರಾಟ, ಮಂತ್ರಿ, ರಾಜ ಅಂತಿರಲ್ಲ, ಮಂತ್ರಯಂತ್ರ ಅಂತಿರಲ್ಲ, ಆ ರೀತಿ ಆಗಬೇಕಾದ್ರೆ ಭೂತತ್ವನೂ ಬೇಕು, ಭೂಮಿಯನ್ನು ಆಳ್ತಕ್ಕಂಥದ್ದು. ಇದು ಪಂಚಭೂತಗಳಲ್ಲಿ ನಿಮಗೆ ಲಾಸ್ಟ್ ಟೈಮ್ ತೋರಿಸ್ದೆ. ಇದು ಸ್ಫಟಿಕ ಕಲ್ಲು. ಒಂದಕ್ಕೊಂದು ತಿಕ್ಕಿದ್ರೆ ಇದು ಏನಾಗುತ್ತೆ, ಲಾಸ್ಟ್ ವೀಡಿಯೋ ಹಾಕಿದಲ್ಲಿ, ಇದು ಒಂದಕ್ಕೊಂದು ತಿಕ್ಕಿದ್ರೆ ಸ್ಪಾರ್ಕ್ ಬರುತ್ತೆ. ಇದು ಸ್ಫಟಿಕದಲ್ಲಿ ದೊಡ್ಡ ಮಣಿ. ಇದು ಸಾಲಿಗ್ರಾಮನೂ ಆಗುತ್ತೆ, ಒಂದು ಬಾಲ್ ಆಗುತ್ತೆ, ಕಲ್ಲು ಆಗುತ್ತೆ. ಈ ರೀತಿ ತಿಕ್ಕಿದಾಗ ನೈಟ್ ಟೈಮು ಬೇಕೇ ಬರುತ್ತೆ. ಲಾಸ್ಟ್ ಟೈಮ್ ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ಸ್ಫಟಿಕದ್ದು. ಈಗ ಇದ್ರ ಬಗ್ಗೆ ಅಲ್ಲ, ಈಗೆಲ್ಲ ಮಾತಾಡ್ತಾ ಇರೋದು ಇವುಗಳ ಬಗ್ಗೆ. ಇವೆಲ್ಲಪ್ಪ ವಿಶೇಷ ಅಂದರೆ ಮ್ಯಾಗ್ನೆಟಿಕ್ ಅಂದರೆ ಏನಪ್ಪ ಅಂದರೆ, ಎರಡು ಮ್ಯಾಗ್ನೆಟ್ ಪೀಸು ನೋಡಿ. ಇದು ಮ್ಯಾಗ್ನೆಟ್ ಪೀಸು, ಇದು ಸಣ್ಣ ಮ್ಯಾಗ್ನೆಟ್ ಪೀಸು. ನಾನು ನಿಮಗೆ ಇಲ್ಲಿ ತೋರಿಸ್ಲಿಕ್ಕೆ ಕಷ್ಟ ಆಗ್ತಾಯಿದೆ. ಇದು ಸಣ್ಣ ಮ್ಯಾಗ್ನೆಟ್ ಪೀಸ್ ಇರುತ್ತೆ ನೋಡಿ, ಕಾಣಿಸುತ್ತೆ ನಿಮಗೆ. ಇದು ಮ್ಯಾಗ್ನೆಟ್ ಪೀಸು, ಇದು ಕಲ್ಲುಗಳು ಅನ್ನೋದಕ್ಕಿಂತ ಸಾಲಿಗ್ರಾಮ ಅಂತ ನೀವು ಕರಿಬೋದು. ಇದು ನೋಡಿ ಮ್ಯಾಗ್ನೆಟ್ ಪೀಸು. ಈ ಮ್ಯಾಗ್ನೆಟ್ ಪೀಸು, ಈ ಕಲ್ಲು ತಗೊಳ್ಳಿ ಬಂದಾಗ ಈ ಕಲ್ಲಿಗೆ ಹಿಡ್ಕೊಳ್ಳುತ್ತೆ ನೋಡಿ, ಕಾಣಿಸ್ತಾ ನಿಮಗೆ? ಕಾಣಿಸ್ಬೋದು ಇಲ್ಲಿ ನೋಡಿ, ಕೆಳಗೆ ಹಿಡ್ಕೊಂಡಿದೆ. ಇದು ಲಾರಿಗೆ ಇದು ತಗೊಳ್ತೀನಿ ನೋಡಿ ಪೀಸ್. ಓಕೆನಾ? ಇದು ಈಗ ತಗೊಳ್ಳಾಗ ಹಿಡ್ಕೊಳ್ಳುತ್ತೆ, ನೋಡಿದ್ರಲ್ಲ, ಇದು ಹಿಡ್ಕೊಳ್ಳುತ್ತೆ. ಇದು ಮ್ಯಾಗ್ನೆಟ್ ಪೀಸ್ ನೀವು ನೋಡ್ಬೋದು, ಹಿಡ್ಕೊಂಡಿದ್ದೆಲ್ಲ ನೋಡ್ಬೋದು. ಓಕೆನಾ? ಇದು ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ನ ಹಿಡ್ಕೊಳ್ಳುತ್ತೆ ಯಾವುದೋ ಈ ಕಲ್ಲುಗಳು. ಏನು ಕಲ್ಲು? ಸಾಲಿಗ್ರಾಮ ಅಲ್ಲ, ನೋಡ್ಬೋದು. ಮ್ಯಾಗ್ನೆಟ್ ಪೀಸ್ನ ಹಿಡ್ಕೊಳ್ಳುತ್ತೆ, ಕೈಯಲ್ಲಿರೋ ಮ್ಯಾಗ್ನೆಟ್ ಪೀಸ್ನ ಹಿಡ್ಕೊಳ್ಳುತ್ತೆ. ಓಕೆನಾ? ಏನು ವಿಶೇಷ? ಯಾಕೆ ಹಿಡ್ಕೊಳ್ಳುತ್ತೆ ಮ್ಯಾಗ್ನೆಟ್ ಪೀಸ್ಲ? ಇದು ಯಾಕೆ ಹಿಡ್ಕೊಳ್ಳುತ್ತೆ ಮ್ಯಾಗ್ನೆಟ್ ಪೀಸ್ಲ ಅಂದರೆ, ಅದೇ ನೋಡಿ, ಈ ಕಲ್ಲುಗಳು ಹಿಡ್ಕೊಳ್ಳೋದಿಲ್ಲ. ಯಾವುವು ನೋಡಿ, ಇದು ಸ್ಫಟಿಕ. ಇದರಲ್ಲಿ ಬೇರೆ ವಿಶೇಷವಾದ ಗುಣ, ಇದು ಹಿಡ್ಕೊಳ್ಳೋದಿಲ್ಲ ನೋಡಿ. ನೋಡಿದ್ರಾ? ಹಿಡ್ಕೊಳ್ಳುತ್ತಾ? ಇಲ್ಲ. ಅಲ್ಲೇ ಇರುತ್ತೆ ಮ್ಯಾಗ್ನೆಟ್ ಪೀಸ್, ನೋಡಿದ್ರಲ್ಲ, ಅಲ್ಲೇ ಇರುತ್ತೆ. ಹೋಗಲೇ ಇಲ್ಲೂ ಬೇರೆ ಇದೆ, ನೀವು ಲಾಸ್ಟ್ ಟೈಮ್ ತೋರಿಸಿದಿಲ್ಲ. ಸಾಲಿಗ್ರಾಮಗಳು ನೋಡ್ಬಂದು, ಈ ಸಾಲಿಗ್ರಾಮಗಳು ನೋಡ್ಬಂದು, ಇವು ಸಾಲಿಗ್ರಾಮಗಳು. ಇದು ಹಿಡ್ಕೊಳ್ಳುತ್ತಾ? ಇದು ಮಾಮೂಲಿ ಸಾಲಿಗ್ರಾಮಲ್ಲ, ನಿಮಗೂ ಗೊತ್ತು. ಹಿಡ್ಕೊಳ್ಳೋದಿಲ್ಲ. ಇದು ಹಿಡ್ಕೊಳ್ಳೋದಿಲ್ಲ. ಹೋಗಲೇ ಇಲ್ಲಿ ಯಾವುದೋ ಒಂದು ಕಲ್ಲರ್ ನೋಡಿ, ಇದು ಕಲ್ಲರ್, ಇದು ಬೇರೆ ಕಲ್ಲರ್ ಇದೆ. ಇದು ಹಿಡ್ಕೊಳ್ಳುತ್ತಾ? ಇಲ್ಲ ನೋಡಿ. ಹಿಡ್ಕೊಳ್ಳೋ. ಓಕೆನಾ? ಇಲ್ಲ ಸುದರ್ಶನ ಸಾಲಿಗ್ರಾಮ ಇದೆ. ನೀವು ನೋಡಿದ್ರೆ ಆಲ್ರೆಡಿ ಅಲ್ವಾ? ನೋಡಿದರೆ ಡಬಲ್ ಇರುತ್ತೆ. ಈಗ ನೋಡಿ, ಇದು ಹಿಡ್ಕೊಳ್ಳುತ್ತಾ? ಹಿಡ್ಕೊಳ್ಳುತ್ತಾ? ಈ ಕಲ್ಲಿಗೆ, ಇದು ಮ್ಯಾಗ್ನೆಟ್ಗೆ ಹಿಡ್ಕೊಳ್ಳೋದಿಲ್ಲ. ಓಕೆನಾ? ಹಿಡ್ಕೊಳ್ಳೋದಿಲ್ಲ. ಕರೆಕ್ಟಾ? ಹಾಗಾದರೆ ಇದಾಕೆ ಹಿಡ್ಕೊಳ್ತಾ ಇದೆ? ಇಲ್ಲ, ಬೇರೆ ಅಲ್ಲ. ಇದು ಲಾಸ್ಟ್ ಟೈಮ್ ನಿಮಗೆ ರೇಡಿಯಮ್ ಸ್ಟೋಲ್ ತೋರಿಸಿದ್ದೀನಿ. ಇದು ರೇಡಿಯಮ್ ಸ್ಟೋಲ್ ಇದು ಗೊತ್ತಲ್ಲ? ರೇಡಿಯಮ್ ಸ್ಟೋಲ್ ಹಿಡ್ಕೊಳ್ಳುತ್ತಾ? ನೋಡಿ, ರೇಡಿಯಮ್ ಸ್ಟೋಲು ಹಿಡ್ಕೊಳ್ಳೋದಿಲ್ಲ. ಕೂಡ ಹಿಡ್ಕೊಳ್ಳೋದಿಲ್ಲ. ಹಿಡ್ಕೊಳ್ಳೋದಿಲ್ಲ. ಓಕೆನಾ? ಹಂಗಾದರೆ ಇಲ್ಲೂ ನಿಮಗೆ ಕೆಲವು ಕಲ್ಲುಗಳು, ಇದು ನೋಡ್ತಾ, ಇದು ಯಾವುದು? ಇದು ವಾಸ್ತು ತೋರಿಸಿದ್ದೀನಿ ಲಾಸ್ಟ್ ಟೈಮು. ಇವೆಲ್ಲ ನೋಡಿಸ್ತೀನಿ ನೋಡಿ. ಹಿಡ್ಕೊಳ್ಳೋದಿಲ್ಲ. ಆದರೆ ಇದು ಸ್ಟೋನು, ಇವು ಯಾವಿಗೆ? ಓಕೆನಾ? ಈ ಸ್ಟೋಲ್ಸ್ ಎಲ್ಲಿ ಮಾಡುತ್ತೆ? ಹಿಡ್ಕೊಳ್ಳುತ್ತೆ. ಗೊತ್ತಾಯ್ತಾ? ಹಿಡ್ಕೊಳ್ಳುತ್ತೆ ಸ್ಟೋಲ್ಸು. ಯಾವ ರೀತಿ ಹಿಡ್ಕೊಳ್ಳುತ್ತೆ ನೋಡಿ? ನೋಡಿದ್ರಾ? ಹಿಡ್ಕೊಳ್ಳಿದೆ. ಎಲ್ಲ ಸರ್ ಚೆಕ್ ಮಾಡ್ತೀನಿ ನೋಡಿ. ನೋಡಿದ್ರಲ್ಲ, ಹಿಡ್ಕೊಳ್ಳಿದ್ದಲ್ಲ. ಹಿಡ್ಕೊಳ್ಳಿದ್ದಲ್ಲ. ಇವಾಗ ಹತ್ರ ಬರ್ತಿಲ್ಲ ನೋಡಿ, ಕಾಣುತ್ತೆ ನಿಮಗೆ.
ಕೆಳಗಡೆ ಇದೆ ಈಗಲ್ಲ ನೋಡಿ ನೋಡಿ ಈ ರೀತಿ ಸ್ಟೋನ್ಸ್. ಇವುಗಳಲ್ಲಿ ಏನು ಪವರ್ ಇದೆ ನೋಡ್ರಿ. ಜಗತ್ತಿನಲ್ಲಿ ಅಳಿರೇಳು ತುರಕಾಶದಲ್ಲೂ ಗಿಡ ಬರೋ ಬಳ್ಳಿಲಲ್ಲೂ ಎನರ್ಜಿ ಅದು ಅದಿರುತ್ತೆ. ಗುರುತ್ವಾಕರ್ಷಣ ಬಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್, ಗ್ರಾವಿಟಿ ಪವರ್, ಗುರುತ್ವಾಕರ್ಷಣ ಬಲ. ಹಾಗೆ ಎನರ್ಜಿ ಅಂದರೆ ಶಕ್ತಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಪ್ರತಿಯೊಂದು ಕಲ್ಲುಗಳಲ್ಲೂ ಇರುತ್ತೆ. ಆದರೆ ಎಲ್ಲ ಕಡೆ ಒಂದೇ ಇರಲ್ಲ, ನೆನಪಿಟ್ಕೊಳ್ಳಿ. ಈಗ ನೀರಿನಲ್ಲಿ ಗಂಗೆ, ಪಂಚಭೂತಗಳಲ್ಲಿ 5 ತತ್ವ ಇದೆ. ಪಂಚಭೂತಗಳು ಏನೇನು? ಗಂಗೆ ನೀರು, ವರಳ ತತ್ವ, ನೀರು ಬಲ್ದು ವರಳ ತತ್ವ. ಪಂಚಭೂತಗಳಲ್ಲಿ ವರಳ ತತ್ವ ಯಾವುದು? ನೀರು. ಮಳೆ ಬರುತ್ತಲ್ಲ, ನದಿ, ಸಾಗರ, ನೀರು, ಬಾವಿ ನೀರು, ಇದೆಲ್ಲ ಐಸ್ ಗಡ್ಡೆ, ಐಸ್ ಕ್ಯಾಲ್ಡಿ, ಇವೆಲ್ಲ ನೀರು ವರಳ ತತ್ವ. ಪಂಚಭೂತಗಳಲ್ಲಿ ವರಳ ತತ್ವ. ಆಮೇಲೆ ಬೆಂಕಿ ಏನು ಮಾಡುತ್ತೆ? ಅಗ್ನಿ ತತ್ವ. ಇದು ನೋಡಿ ಸ್ಫಟಿಕ. ಇದರಲ್ಲಿ ಆಶ್ಚರ್ಯಕರದಂದರೆ ಇದು ಅಗ್ನಿ ತತ್ವ ಒಳಗಡೆ ಇದೆ. ಒಂದಕ್ಕೊಂದು ಸ್ಪರ್ಶ ಮಾಡಿದ್ರೆ ಅಗ್ನಿ ತತ್ವ ಬರುತ್ತೆ. ಅದೇ ಕೈಯಲ್ಲಿ ಇಟ್ಕೊಂಡ್ರೆ ಕೋಲ್ಡ್ ಅಂದರೆ ಕೋಲ್ಡ್ ಇರುತ್ತೆ. ಕುತ್ತಿಗೆನಲ್ಲಿ ಸ್ಫಟಿಕ ಮಾಲೆ ಹಾಕೋತಾರಲ್ಲ, ಕುತ್ತಿಗೆನಲ್ಲಿ ಕೋಲ್ಡ್ ಇರುತ್ತೆ. ಬೇಸಿಗೆನಲ್ಲಂತೂ ಆರಾಮಿ ಸ್ಫಟಿಕ ಕಲ್ಲುಗಳು. ಸ್ಫಟಿಕ ಕಲ್ಲುಗಳು ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಬೇಸಿಗೆನಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ರೆ ಯಾರು ಈಟ್ ಬಾಡಿ ಇರುತ್ತೆ, ಯಾರು ದೌರ್ಬಲ್ಯ, ಮಾನಸಿಕವಾಗಿ ದೈಹಿಕವಾಗಿ ದೌರ್ಬಲ್ಯದಿಂದ ಇರ್ತಾರೆ, ಶಕ್ತಿಹೀನರಾಗಿರ್ತಾರೆ, ಅವರು 2 ಕಲ್ಲು ತೊಗೊಬಿಟ್ಟು ಕೈಯಲ್ಲಿ ಸ್ಫಟಿಕಾದ ಬೇಸಿಗೆನಲ್ಲಿ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಶಾಂತರಾಗ್ತಾರೆ. ಯಾರಿಗೆ ಮುಂಗೋಪ ಇದೆ, ಯಾರಿಗೆ ಬಿ ಪಿ ರೈಸ್ ಆಗುತ್ತೆ, ಮುಂಗೋಪ ಇರುತ್ತೆ, ಅವರು ಈ ಕಲ್ಲುಗಳು, ಸ್ಫಟಿಕದ ಕಲ್ಲುಗಳಿದೆ, ರಾತ್ರಿ ಹೊತ್ತು ಒಂದಕ್ಕೊಂದು ತಿಕ್ಕಿದ್ರೆ ಬೆಳಕು ಬರುತ್ತೆ. ಸ್ಫಟಿಕ ಮಾಲೆ ಏನಿರುತ್ತೆ ಅದೇ ಈ ಕಲ್ಲುಗಳು, ಬೇರೆ ಇನ್ನೇನೂ ಇಲ್ಲ. ಗೊತ್ತಾಯ್ತಲ್ಲ? ಇದನ್ನು ಸಾಲಿಗ್ರಾಮ ಅಂತಾದರೂ ತಿಳ್ಕೊಳ್ಳಿ, ಸ್ಫಟಿಕದ ಕಲ್ಲಾದರೂ ತಿಳ್ಕೊಳ್ಳಿ, ಬಾಲ್ಸ್ ಆದರೂ ತಿಳ್ಕೊಳ್ಳಿ. ಒಟ್ಟಲ್ಲಿದು ಕೈಯಲ್ಲಿ ಹಿಡ್ಕೊಂಡು ಹೀಗೆ ಮಸಾಜ್ ಮಾಡ್ತಾ ಇರಬೇಕು. ಕೈಯಲ್ಲಿ ಇಟ್ಕೊಂಡು ಮಸಾಜ್ ಮಾಡ್ತಾಯಿದ್ರೆ ಇದರಲ್ಲಿರೋ ಎಲರ್ಜಿ ಬರುತ್ತೆ, ನಮಗೆ ಶರೀರಕ್ಕೆ ಎಲರ್ಜಿ ಬರುತ್ತೆ, ದೈವತ್ವ ಲಭಿಸುತ್ತೆ. ಹಾಗೆ ಬಾಡಿ ಕೋಲ್ಡ್ ಆಗುತ್ತೆ, ಶಕ್ತಿ ಬಲ ತುಂಬುತ್ತೆ, ಶಕ್ತಿ ಎಲ್ಲ ಬರುತ್ತೆ ಶರೀರಕ್ಕೆ. ಗೊತ್ತಾಯ್ತಲ್ಲ? ಇದು ಸ್ಫಟಿಕದ್ದು ಲಾಸ್ಟ್ ಟೈಮ್ ತೋರಿಸಿದ್ದೀರಿ. ಇಲ್ಲ ನಿಮಗೆ ಆಕರ್ಷಣೆಗೆ ರೇಡಿಯಂ ಸ್ಟೋನು, ಲಾಸ್ಟ್ ಟೈಮ್ ಇದು ಶಿವಲಿಂಗದ್ದು ರೇಡಿಯಂ ಸ್ಟೋನು, ರಾತ್ರಿ ಹೊತ್ತು ನೀವು ಇದು ಬೆಳಗುತ್ತೆ. ಲಾಸ್ಟ್ ಟೈಮ್ ತೋರಿಸಿರುತ್ತಲ್ವ, ಇದು ಅಷ್ಟೇ. ಇಲ್ಲೂ ಕೆಲವು ಇದಕ್ಕೆ ಇದ್ದಾವೆ, ಅವು ಅಷ್ಟೇ. ಗೊತ್ತಾಯ್ತಲ್ಲ? ಇಲ್ಲ ಇವು ಪಂಚರತ್ನಗಳು, ನೀವು ನೋಡಿರ್ಬೋದು ಪಂಚರತ್ನಗಳು. ಲಾಸ್ಟ್ ಟೈಮ್ ತೋರಿಸಿದ್ವಿ ಪಂಚರತ್ನ, ಕುಡಿಕೆ ಅದರಲ್ಲೆಲ್ಲ ತೋರಿಸಿದ್ವಿ. ಇದರಲ್ಲಿದ್ದಾವೆ ಕಲ್ಲುಗಳು ನೋಡಿ, ಕಾಣುತ್ತೆ. ಓಕೆಲ್ಲ? ಇದು ಬಿಟ್ಟರೆ ಇಲ್ಲ ವಾಟರ್ ಸ್ಟೋನ್ಸು ನೀವು ನೋಡಿದ್ರೆ ಓಕೆಲ್ಲ? ವಾಟರ್ ಸ್ಟೋನ್ಸ್ ಇದು ನೀವು ನೋಡಿದ್ರೆ ಓಕೆಲ್ಲ? ವಾಟರ್ ಸ್ಟೋನ್ಸು ಇವತ್ತು ಏನಪ್ಪ ಅಂದರೆ ಆಮೇಲೆ ವಾಸ್ತು ಬಂದು ಇದು ಆಮೇಲೆ ವಾಸ್ತುದು ಲಾಸ್ಟ್ ಟೈಮಲ್ಲಿ ತೋರಿಸಿದ್ವಿ. ಓಕೆಲ್ಲ? ಓಕೆಲ್ಲ? ಇದರಲ್ಲೇ ಕಲರ್ ಎಲ್ಲ ಬರುತ್ತೆ. ಓಕೆ, ಇರಲಿ ನೋಡಿ. ಇದೆಲ್ಲ ಶಿವಲಿಂಗ ಮನೆಯಲ್ಲಿ ಸಾಲಿಗ್ರಾಮವಾಗಿ ಉಪಯೋಗಿಸ್ಬೋದು. ಇದರಲ್ಲಿ ಒಳ್ಳೆ ಪವರ್ ಇರುತ್ತೆ. ಭೂತತ್ವ ಇದು. ಭೂತತ್ವ ಅಂದರೆ ಭೂಮಿ ತತ್ವ. ಐರನ್, ಕಬ್ಬಣ ತತ್ವ ಇದು. ಕಬ್ಬಣ ಐರನ್ ಮ್ಯಾನ್ ಅಂತೀರ, ಐರನ್ ವುಮೆನ್ ಅಂತೀರ, ಸ್ಟೀಲ್ ಬಾಡಿ ಅಂತೀರ. ಸ್ಟೀಲ್ ಬಾಡಿ ಗೊತ್ತಲ್ಲ? ಐರನ್ ತತ್ವ ಇದು. ಕಬ್ಬಣ ಐರನ್ ತತ್ವ. ಏನು ತತ್ವ? ಐರನ್, ಕಬ್ಬಣ ತತ್ವ ಅಂದರೆ ಭೂಮಿ ತತ್ವ ಇರ್ತದೆ ಇದು. ಗೊತ್ತಾಯ್ತಲ್ಲ? ಗಟ್ಟಿಯಾಗಿ ಕಲ್ಲು ಥರ ಸಾಲಿಗ್ರಾಮವಾಗಿ ಇರ್ಬೋದು. ಕೈನಲ್ಲಿಗೆ ಮಸಾಜ್ ಮಾಡಿದ್ರು ಕೂಡ ಮನೆಗಳಲ್ಲಿ ಇರೋವಾಗ ಆಗುತ್ತೆ. ಮತ್ತು ಪೂಜೆ ಮಾಡ್ಬೋದು. ವಶೀಕರಣಕ್ಕಾಗುತ್ತೆ. ಶತ್ರು ದೃಷ್ಟಿ ನಿವಾರಣೆ ಆಗುತ್ತೆ. ಶಿವಲಿಂಗ ಮಾಡ್ಕೊಬೋದು, ಮನೆಯಲ್ಲಿ ಶಿವಲಿಂಗ ಮಾಡ್ಕೊಬೋದು. ಇದು ಇಂಪಾರ್ಟೆಂಟ್. ಓಕೆಲ್ಲ? ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಹೇಳ್ತೀನಿ ನೋಡಿ. ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ನೀವು ಆಫೀಸ್ ಇರ್ಬೋದು, ಅಂಗಡಿ ಇರ್ಬೋದು, ಮನೆ ಇರ್ಬೋದು, ಯಾವುದೋ ಫ್ಯಾಕ್ಟ್ರಿ ಇರ್ಬೋದು, ಇವೆಲ್ಲ ಉಪಯೋಗಿಸ್ಕೋಬೇಕು. ಇವೆಲ್ಲ ಉಪಯೋಗಿಸ್ಕೊಂಡಾಗ ಇವು ಸಾಲಿಗ್ರಾಮವಾಗಿ ಪೂಜೆ ಮಾಡಿ, ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ಈ ವಾಸ್ತುದಂತೂ ನಾನು ಲಾಸ್ಟ್ ಟೈಮ್ ತೋರಿಸ್ತೀನಿ. ವಾಸ್ತುದು ನೋಡಿ, ಅಂಗಡಿ, ಮನೆ, ಫ್ಯಾಕ್ಟ್ರಿ, ಆ ಬೇಕ್ರಿ ಎಲ್ಲರಿಗೂ ಕಾಡಂಗೆ ಬಾಗಿಲಿಗೆ ಎದುರಾಗಿದ್ದು ಗೋಡೆಗೆ ಹಾಕಬೇಕು. ಗೋಡೆಗೆ ಹಾಕಬೇಕು. ಇದು ವಾಸ್ತುದು. ಗೊತ್ತಾಯ್ತಲ್ಲ? ಆವಾಗ ಮನೆಯಲ್ಲಿ ಶತ್ರು ದೃಷ್ಟಿ ನಿವಾರಣೆ, ದುಷ್ಟಶಕ್ತಿ ನಿವಾರಣೆ, ಯಾರಾದರೂ ಮಾಟ ಮಂತ್ರ ಮಾಡಿದರೆ, ಯಾರಾದರೂ ಕೆಡುಕು ಮಾಡಿಸಿದರೆ ಅದು ನಿಮ್ಗೆ ಗೊತ್ತಿರಲ್ಲ. ಆವಾಗಿದು ಇವೆಲ್ಲ ಅವಾಯ್ಡ್ ಮಾಡ್ತವೆ ಅಲ್ವಾ? ಸಾಲಿಗ್ರಾಮಗಳು ಶಿವತತ್ವ, ಹನುಮಾನ್, ರುದ್ರ,
ಹಲವಂತ ದೇವರು, ಪಂಚಭಾಗ್ಯ ಪಂಚಭೂತಗಳ ದೇವರು ಶಿವ. ಆ ಶಕ್ತಿ ಮಹಾಕಾಳಿ, ವೀರಭದ್ರ ಶಕ್ತಿ, ಪಂಚಭೂತಗಳ ಶಕ್ತಿ. ಇದರಲ್ಲಿ ಆಕಾಶ ಭೂಮಿ ಎಲ್ಲ ಶಕ್ತಿಗಳು ಈ ಒಂದು ಸಾಲಿಗ್ರಾಮಗಳಲ್ಲಿ ಇರುತ್ತೆ. ಗೊತ್ತಾಯ್ತಲ್ಲ? ಉಪಯೋಗಿಸ್ಬಿಟ್ರೆ ಒಳ್ಳೆ ಇದಿರುತ್ತೆ. ಒಳ್ಳೆ ಮ್ಯಾಗ್ನೆಟಿಂಗ್ ಅದು ಇದು ಮಾಡುತ್ತೆ. ಮ್ಯಾಗ್ನೆಟಿಂಗಿಂದ ಆಕರ್ಷ ಮಾಡುತ್ತೆ. ಇಲ್ಲಿ ತೋರಿಸಿದಲ್ವಾ? ಇಲ್ಲೋ ನಿಮಗೆ ತೋರಿಸ್ತಿಲ್ಲ ನೋಡಿ, ಹಿಡ್ಕೊಳ್ಳುತ್ತೆ. ಮ್ಯಾಗ್ನೆಟ್ ಕಾಣಿಸ್ತದ? ಕೆಳಗಡೆ ಮ್ಯಾಗ್ನೆಟ್ ಐತಲ್ಲ, ನೋಡಿದ್ರ? ಗೊತ್ತಾಯ್ತಲ್ಲ? ಹೀಗೆ ಮ್ಯಾಗ್ನೆಟ್ ಇರುತ್ತೆ, ನೋಡಿದ್ರಲ್ಲ? ನೆಕ್ಸ್ಟ್ ಸಾಲಿಗ್ರಾಮವಾಗಿ ಬರೀ ಕಲ್ಲಲ್ಲಿ ಅಷ್ಟು ಪವರ್ ಇರುತ್ತೆ. ಬಾವಲಿ ಕಲ್ಲಲ್ಲ, ಗೊತ್ತಾಯ್ತಲ್ಲ? ಬಾವಲಿ ಕಲ್ಲಲ್ಲ, ನಾರ್ಮಲ್ ಸ್ಟೋನ್ ಅಲ್ಲ, ಅದು ಸ್ಪೆಷಲ್ ಸ್ಟೋನ್ ಕಲ್ಲು. ಮ್ಯಾಗ್ನೆಟಿಕ್ ಗುರುತ್ವಾಕರ್ಷಣ ಬಲ ಇರ್ತಕ್ಕಂಥ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತಿರಲ್ಲ ಹಾಗೆ. ನಾರ್ತ್ ಪೋಲ್ ಸೌತ್ ಪೋಲ್ ಗ್ರಾವಿಟಿ ಭೂತತ್ವ. ಓಕೆನಾ? ಕಾಂತೀಯ ಶಕ್ತಿ ಅಂದರೆ ಆಕರ್ಷಣ ಶಕ್ತಿ ಇರುತ್ತೆ. ಇಷ್ಟು ವಶೀಕರಣಕ್ಕೆ, ಶತ್ರು ದೃಷ್ಟಿ ನಿವಾರಣೆ ಎಲ್ಲದಕ್ಕೂ ಆಗ್ತಕ್ಕಂಥ ಕಲ್ಲುಗಳು ಇವು. ಜೊತೆಯಲ್ಲಿ ಚಿಕ್ಕ ಸೈಜು ಈಗ ಸದ್ಯಕ್ಕೆ ಇಲ್ಲ ನನ್ನ ಹತ್ರ, ಬೇಕಾದ್ರೆ ತರಿಸ್ತೀನಿ. ಚಿಕ್ಕ ಸೈಜು ಸಿಗ್ಬೋದು. ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋಕ್ಕಂತೂ ಭಾಳ ಉತ್ತಮ. ಮನೆಯಲ್ಲಿರುವ ಕೈನಲ್ಲಿ ಇಟ್ಕೊಂಡು ನೀವು ಈ ರೀತಿ ಮಸಾಜ್ ಮಾಡ್ಬೋದು. ಒಳ್ಳೆ ಎನರ್ಜಿ ಬರುತ್ತೆ. ಯಾವುದೇ ಸ್ಟೋನ್, ಗೊತ್ತಾಯ್ತಲ್ಲ? ಈ ರೀತಿ ಉಪಯೋಗಿಸ್ಕೊಳ್ಳಿ. ಹಾಗೆಲ್ಲೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಎಲ್ಲ ಲಾಸ್ಟ್ವರೆಗೆ ನೋಡಿ. ಇಲ್ಲ ನೋಡಿ, ಈ ವಿಡಿಯೋ ಇದೆ, ನೀವು ನೀಟಾಗೆಲ್ಲ ಒಂದೊಂದು ಸಪ್ರೇಟಾಗಿ ತೋರಿಸ್ತೀನಿ. ಓಕೆನಾ? ಇಷ್ಟು ವೀಕ್ಷಕರೇ ನೋಡಿ. ಸಾಲಿಗ್ರಾಮ ಇದು ಸಾಮಾನ್ಯ ಕಲ್ಲುಗಳಲ್ಲ, ಬೇರೆ ಬೇರೆ ಕಲ್ಲುಗಳಲ್ಲಿದೆ. ನಾನು ನಿಮಗೆ ತೋರಿಸ್ತೀನಿ. ಬೇರೆ ಬೇರೆ ಸಾಲಿಗ್ರಾಮಗಳಿದೆ, ನಾನೀಗ ತೋರಿಸ್ತೀನಿ. ನೀವು ಹಿಂದಿನ ಭಾಗಗಳಲ್ಲಿ ನೋಡಿದ್ರೆ ಇವುಗಳನ್ನು ಕೈಯಲ್ಲಿ ಈ ರೀತಿ ಹಿಡ್ಕೊಂಡು ಮಸಾಜ್ ಮಾಡಿದ್ರೆ ಒಳ್ಳೆ ಎನರ್ಜಿ ಬರುತ್ತೆ. ಗೊತ್ತಾಯ್ತಲ್ಲ? ಈಗ ಮ್ಯಾಗ್ನೆಟ್ 2 ಪೀಸ್ ತಗೋಬೇಕು ನೀವು. ಎಷ್ಟು? ಅಥವಾ 1 ಪೀಸು, 1 ಮ್ಯಾಗ್ನೆಟ್ ಪೀಸ್ ತಗೊಳ್ಳಿ. ನೋಡಿಲ್ಲ ತಗೊಂಡಿದ್ದೀನಿ. ಆ ಕಲ್ಲು ಅದರ ಮೇಲೆ ಟಚ್ ಮಾಡಿದಾಗ ಹಿಡ್ಕೊಬಿಡುತ್ತೆ. ಹತ್ರ ತೊಗೊಂಡೋದ್ರೂ ಸಾಕು, ಹಿಡ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಚೆಕ್ ಮಾಡೋದು ಈ ಕಲ್ಲು ಏನು ಒರಿಜಿನಲ್ಲ ಡೂಪ್ಲಿಕೇಟಾ, ಸುಮ್ಮನೆ ಏನೋ ಇದು ಸಾಲಿಗ್ರಾಮನ ಅಂತ. ನೀವು ಶಿವ ಸಾಲಿಗ್ರಾಮ ಅಂತಾದರೂ ತಿಳ್ಕೊಳ್ಳಿದ್ದಿಲ್ಲ, ಅಥವಾ ಒಂದು ಎನರ್ಜಿ ಬಾಲ್ ಅಂತಾದರೂ ತಿಳ್ಕೊಳ್ಳಿ, ಎನರ್ಜಿ ಕಲ್ಲು ಅಂತಾದರೂ ತಿಳ್ಕೊಳ್ಳಿ, ನಿಮ್ಮ ಇಷ್ಟ. ನೋಡಿ, ಇದು ಮ್ಯಾಗ್ನೆಟು ನೋಡಿ ಇಟ್ಕೊಂಡಿದ್ದೆ, ಕೆಳಗಡೆ ಇದೆ, ಅದು ಇಟ್ಕೊಂಡಿದೆ, ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ. ಗೊತ್ತಾಯ್ತಲ್ಲ? ಅದು ಇಟ್ಕೊಂಡಿರುತ್ತೆ. ಗೊತ್ತಾಯ್ತಲ್ಲ? ಅದು ಇಟ್ಕೊಂಡಿರುತ್ತೆ, ನೀವು ನೋಡ್ಬೋದು. ಗೊತ್ತಾಯ್ತಲ್ಲ? ಇಟ್ಕೊಂಡಿದೆ, ನೋಡಿದ್ರಲ್ಲ? ಹಿಡ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಗೊತ್ತಾಯ್ತಲ್ಲ? ಆ ರೀತಿ ಇಟ್ಟಾಗ ಹಿಡ್ಕೋಬೇಕು. ಅವಾಗ ಇದು ಒರಿಜಿನಲ್ ಅಂತ ಕಲ್ಲು, ಮ್ಯಾಗ್ನೆಟಿಕ್ ಕಲ್ಲರೇ ಇದು, ಕಬ್ಬಿಣ ಅಲ್ಲ. ನೆನಪಿಟ್ಕೊಳ್ಳಿ, ಅದು ಮ್ಯಾಗ್ನೆಟು. ಇದು ನನ್ನ ಕೈಯಲ್ಲಿರೋದು ಬ್ಲ್ಯಾಕ್ ಕಲರು, ಆ ಬಾಲು ಸಾಲಿಗ್ರಾಮ, ಕಬ್ಬಿಣ ಅಲ್ಲ. ಮ್ಯಾಗ್ನೆಟಿಕ್ ಪವರ್ ಇರ್ತಕ್ಕಂಥ ಒಂದು ಸಾಲಿಗ್ರಾಮ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಸರಿಯಾಗಿ ತೋರಿಸ್ತೀನಿ, ಅರ್ಥ ಆಗಂಗೆ ನೋಡಿ. ನೋಡ್ದಲ್ಲ? ಗೊತ್ತಾಯ್ತಲ್ಲ? ಕೆಳಗಡೆ ಹಿಡ್ಕೊಂಡಿದೆ, ಗೊತ್ತಾಯ್ತಲ್ಲ? ನೋಡೋದಲ್ಲ? ಹಿಡ್ಕೊಳ್ಳುತ್ತೆ. ಈ ರೀತಿ ಟಚ್ ಮಾಡಿದಾಗ ಕಲ್ಲು ಹಿಡ್ಕೊಂಡುತ್ತೆ. ನೀವು ಕಲ್ಲು ಎಲ್ಲಾದರೂ ಮ್ಯಾಗ್ನೆಟ್ ಹಿಡ್ಕೊಡೋದು ನೋಡಿದ್ರಾ? ಇಲ್ಲ ತಲೆ, ಅದು ಮ್ಯಾಗ್ನೆಟ್ ಪೀಸು ನನ್ನ ಕೈಯಲ್ಲಿರೋದು. ನೆನಪಿಟ್ಕೊಳ್ಳಿ, ಮ್ಯಾಗ್ನೆಟ್ ಪೀಸು ಈ ಕಲ್ಲೆಲ್ಲಿ ಹೊಡುತ್ತೆ, ಹಿಡ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಕಲ್ಲು ಹಿಡ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಅಂದರೆ ಕಲ್ಲಲ್ಲಿ ಆ ಪವರ್ ಇದೆ. ಅಂಥ ಪವರ್ ಇರೋ ಕಲ್ಲಿನಲ್ಲಿ ಸಾಲಿಗ್ರಾಮ ನಿಮಗೆ ಸಿಕ್ಕಿರ್ತಕ್ಕಂಥದ್ದು. ಇದು ಟಿಬೇಟು, ಚೈನಾ ಏರಿಯಾನಲ್ಲಿ ಟಿಬೇಟು, ನೇಪಾಳಲ್ಲಿ ಸಿಗುತ್ತೆ. ಇದು ನೋಡಿ ಸ್ಫಟಿಕ. ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಸ್ಫಟಿಕ ಒಂದಕ್ಕೊಂದು ತಿಕ್ಕಿದ್ರೆ ಇದು ಸ್ಫಟಿಕ ಮಾಲೆ ನೋಡಿದ್ರಲ್ಲ? ಸ್ಫಟಿಕ ಮಾಲೆ ಅದು ಸಣ್ಣ ಮಾಡಿರುತ್ತೆ, ಇದು ದೊಡ್ಡದು. ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೀನಿ, ಇದು ನೋಡಿ. ಈ ಕಲ್ಲುಗಳು, ಇದು ಕೂಡ ಎನರ್ಜಿ, ಅದು ಕೋಲ್ಡ್ ಇರುತ್ತೆ, ಅದು ವರ್ಣತತ್ವ. ಗೊತ್ತಾಯ್ತಲ್ಲ? ನೋಡಿ, ಹಿಡ್ಕೊಳ್ಳೋದಿಲ್ಲ, ಇದು ವರ್ಣತತ್ವ, ಕೋಲ್ಡ್. ಇದು ಯಾರಿದ್ರು ನೀರಿನ ತತ್ವ. ಸ್ಫಟಿಕ ಮಾಲೆ ನೀರಿನ ತತ್ವ, ವರ್ಣತತ್ವ, ವರ್ಣದೇ ಒಂದು. ಪಂಚಭೂತಗಳಲ್ಲಿ ವರ್ಣದೇ ಒಂದು. ಆಗಲೇ ನಾನು ತೋರಿಸಿದ್ನಲ್ಲ ನಿಮಗೆ ಶಿವಲಿಂಗ, ಅದು ಭೂತತ್ವ. ಗೊತ್ತಾಯ್ತಲ್ಲ? ಇದು ವರ್ಣತತ್ವ, ಹಿಡ್ಕೊಳ್ಳೋದಿಲ್ಲ. ಇದು ಅಷ್ಟೇ. ಇದು ನೋಡಿ, ಇದು ವಾಸ್ತು ಗ್ರಹ ತತ್ವ, ಇದು ನಕ್ಷತ್ರ ತತ್ವ. ಇವು ಅಷ್ಟೇ ಹಿಡ್ಕೊಳ್ಳೋದಿಲ್ಲ ಮ್ಯಾಗ್ನೆಟ್ನ. ಇದು ನಕ್ಷತ್ರ ತತ್ವ, ಇದು ಗೊತ್ತಾಯ್ತಲ್ಲ? ಸೂರ್ಯ ನಕ್ಷತ್ರ ಅಂತಿರಲ್ಲ ಹಾಗೆ. ಲಾಸ್ಟ್ ಟೈಮ್ ತೋರಿಸಿದ್ದೀನಿ ವಾಸ್ತುಗೆ. ಇದರೊಳಗೆ ಸಾಲಿಗ್ರಾಮ. ಆಮೇಲೆ ಕಲ್ಲುಗಳು ಇರುತ್ತಿದ್ದು ಹಿಡ್ಕೊಳ್ಳೋದಿಲ್ಲ ನೋಡಿ. ಹಿಡ್ಕೊಳ್ಳೋದಿಲ್ಲ. ಟಚ್ ಮಾಡಿದ್ರೆ ಹಿಡ್ಕೊಳ್ಳೋದಿಲ್ಲ. ಇದು ಕೂಡ ಕಲ್ಲುಗಳು, ಗ್ರಹಗಳ ತತ್ವ ಇದು. ಗೊತ್ತಾಯ್ತಲ್ಲ? ಓನ್ಲಿ ಇದು ನೋಡಿ, ಇದು ಅಷ್ಟೇ ಗ್ರಹ ತತ್ವನೇ, ಕಲ್ಲು ಸಾಲಿಗ್ರಾಮ, ಡಬಲ್ ಸುದರ್ಶನ ಚಕ್ರ ಸಾಲಿಗ್ರಾಮ. ಇದು ಕೂಡ ಹಿಡ್ಕೊಳ್ಳೋದಿಲ್ಲ. ಇದು ಗ್ರಹ ತತ್ವ, ಭೂತತ್ವನೇ.
ಆದರೆ ಶಿವಶಾಲಿಗ್ರಾಮ ಹಂಗಲ್ಲ, ಹಿಡ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ. ನಿಮಗೆ ರೇಡಿಯಂ ಮಣಿಗಳು ಕೂಡ ನಾನು ತೋರಿಸಿದ್ದೀನಿ ಲಾಸ್ಟ್ ಟೈಮ್. ರೇಡಿಯಂ ಶಿವಲಿಂಗ ಎಲ್ಲ ತೋರಿಸಿದ್ದೀನಿ. ಇದರೊಳಗೆ ಇದು ನೀರಿನಲ್ಲಿ ಹಾಕಿದ್ರೆ ಕಲರ್ ಬರುತ್ತಿದ್ದು. ನೀರಿನಾರು ಹಾಕಿದರೆ ಆ ಒಂದು ಕಲ್ಲುಗಳನ್ನು ಮುತ್ತುಗಳನ್ನು ಕಲರ್ ಬರುತ್ತೆ. ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಇವು ಅಷ್ಟೇ ರೇಡಿಯಮ್ಮು. ಸಂಜೆ 6 ಗಂಟೆ ಮೇಲೆ ಬೆಳಗ್ತವೆ, ಕಲರ್ ಇರ್ತವೆ. ನಿಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ರೇಡಿಯಮ್ದು, ನೋಡಿ. ಇವು ಅಷ್ಟೇ ಪಂಚರತ್ನಗಳು. ಇವು ಅಷ್ಟೇ ಏನು ಮ್ಯಾಗ್ನೆಟ್ ಥರ ಹಿಡ್ಕೊಳ್ಳೋದಿಲ್ಲ, ಮ್ಯಾಗ್ನೆಟ್ನೆಲ್ಲ ಹಿಡ್ಕೊಳ್ಳೋದಿಲ್ಲ. ಗೊತ್ತಾಯ್ತಲ್ಲ. ಆದರೆ ಈ ಕಲ್ಲು ಹಿಡ್ಕೊಳ್ಳುತ್ತೆ. ಶಿವಶಾಲಿಗ್ರಾಮ ಸ್ಪೆಷಲ್ಲಾಗಿರುತ್ತೆ ಕಲ್ಲು. ಗೊತ್ತಾಯ್ತಲ್ಲ. ನೋಡಿ, ಮ್ಯಾಗ್ನೆಟ್ ಪೀಸ್ನ ಹಿಡ್ಕೊಂಡಿರ್ತಾರೆ. ಅದು ಮ್ಯಾಗ್ನೆಟ್ ಪೀಸ್, ಅದು ಕೈಯಲ್ಲಿರೋದು ಸಣ್ಣದು ಮ್ಯಾಗ್ನೆಟ್ ಪೀಸು, ನಿಮಗೆ ತೋರಿಸ್ಲಿಕ್ಕೆ. ದೊಡ್ಡದಿದ್ರೆ ಇನ್ನೂ ಚೆನ್ನಾಗಿರ್ಬಿಡುತ್ತೆ. ಗೊತ್ತಾಯ್ತಲ್ಲ. ನೋಡಿ, ಇಟ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ. ಟಚ್ ಮಾಡಿದ್ರೆ ಅದು ಇಟ್ಕೊಳ್ಳುತ್ತೆ. ನೆನಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ. ಟಚ್ ಮಾಡಿದ್ರೆ ಇಟ್ಕೊಳ್ಳುತ್ತೆ. ಈ ರೀತಿ ಇದರಲ್ಲೊಂದು ಪವರ್ ಇರುತ್ತೆ ಶಾಲಿಗ್ರಾಮ. ಇವುಗಳೆಲ್ಲ ನೀವು ಉಪಯೋಗಿಸ್ಕೋಬೇಕು. ಗೊತ್ತಾಯ್ತಲ್ಲ. ಇದರೊಳಗೆ ಗಿಡ, ವಾಸ್ತು ಗಿಡ, ಮನೆಯಲ್ಲಿ, ಆಫೀಸುಗಳಲ್ಲಿ, ಅಂಗಡಿಗಳಲ್ಲಿ, ಗಲ್ಲಾಪೆಟ್ಟಿಗೆ ಹತ್ರ, ಮನೆಯಲ್ಲೆಲ್ಲ ಶೋನಲ್ಲಿ ಇಟ್ಕೋಬೋದು ಇದನ್ನ ವಶೀಕರಣಕ್ಕೆ. ಗೊತ್ತಾಯ್ತಲ್ಲ. ಈ ರೀತಿ ಇರುತ್ತೆ. ನೀವು ಉಪಯೋಗಿಸ್ಕೊಳ್ಳಿ ಕಲ್ಲುಗಳನ್ನ. ಈ ರೀತಿ ಮಸಾಜ್ ಮಾಡ್ತಾ ಇರಬೇಕು. ಕೈಯಲ್ಲಿ ಮಸಾಜ್ ಮಾಡ್ತಾ ಕೂತ್ಕೊಂಡ್ರೆ ಅದ್ಭುತವಾದ ಶಕ್ತಿ, ಆಕರ್ಷಣ ಶಕ್ತಿ, ವಶೀಕರಣ ಶಕ್ತಿ, ಚೈತನ್ಯ ಶಕ್ತಿ, ಯೋಗ ಶಕ್ತಿ, ತಪಶಕ್ತಿ, ಭಕ್ತಿ ಭಾವದಿಂದ ನಾವು ಆರಾಧಿಸಬೇಕು. ಪ್ರತಿ ಕಲ್ಲು, ಪ್ರತಿ ಗಿಡ, ಮರ, ಬಳ್ಳಿನಲ್ಲಿ ಭಗವಂತ ಇರ್ತಾನೆ. ಗ್ರಹತಾರ ನಕ್ಷತ್ರದಲ್ಲಿ ಆ ಶಿವನನ್ನು ಎಲ್ಲ ಕಡೆ ನಾವು ಶಿವಶಕ್ತಿಯನ್ನು, ಹರಿಶಕ್ತಿಯನ್ನು, ಬ್ರಹ್ಮಶಕ್ತಿಯನ್ನು, ವಿಘ್ನೇಶ್ವರ ಶಕ್ತಿ, ಕುಮಾರಸ್ವಾಮಿ ಶಕ್ತಿಯನ್ನು ಎಲ್ಲ ಕಡೆ ನಾವು ನೋಡಬೇಕು, ಕಾಣಬೇಕು, ಆರಾಧಿಸ್ಬೇಕು, ಗೌರವಿಸ್ಬೇಕು. ಅವಾಗೆ ನಮಗೆ ಎನರ್ಜಿ ಬರ್ತಕ್ಕಂಥದ್ದು ಅಲ್ವಾ. ಸುಮ್ಮನೆ ನಾನು ಪೂಜೆ ಮಾಡಲ್ಲ, ಸುಮ್ಮನೆ ನಾನು ಏನೋ ಹೇಳ್ತೀನಿ, ಸುಮ್ಮನೆ ನಾನು ಏನೋ ಮಾಡ್ತೀನಿ ಅಂದರೆ ಅವೆಲ್ಲ ಆಗೋದಿಲ್ಲ ರೀ. ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು, ಎಲ್ಲ ಕಡೆ ಭಗವತ್ ಶಕ್ತಿಯನ್ನು, ದೈವಿ ಶಕ್ತಿಯನ್ನು ನೋಡಬೇಕು. ಆವಾಗಲೇ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗೋದು. ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ವೀಕ್ಷಕರೇ. ನೋಡಿದ್ರಲ್ಲ ನೀವು, ಶಾಲಿಗ್ರಾಮ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತಕ್ಕಂಥ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತಕ್ಕಂಥ ಐರನ್ ಸ್ಟೋನ್ ಅಥವಾ ಭೂತತ್ವ ಸ್ಟೋನ್, ನೀವೆಲ್ಲರೂ ತಿಳ್ಕೊಳ್ಳಿ. ಇದ್ರ ಬಗ್ಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ. ತಿಳ್ಕೊಳ್ಳಿದ್ರೆ ಅಲ್ಲಿ ಸ್ಟೋನ್ಗಳ ಬಗ್ಗೆ, ಶಾಲಿಗ್ರಾಮಗಳ ಬಗ್ಗೆ ಎಲ್ಲ ಎನರ್ಜಿ ಇರುತ್ತೆ, ಉಪಯೋಗಿಸ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನೀವೆಲ್ಲರೂ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಆಗಲಾದ್ರೆ ಹಾಕ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.